ಬಂದಕ್ಕಲ್ಲ ಹೋಯ್ತಿತ್ತು ಈಗ ನಮ್ಮಡ ಪದ್ಧತಿ ಗೊತ್ತಿತ್ತು ಇದು ಆಯುಧ ಪೂಜೆ ಮಾಡ್ಯವ ಆಯುಧ ಪೂಜೆ ಮಾಡಿಂಡಲಿಕ್ಕೆ ಏದೋರು ತಟ್ಟ ಮುಟ್ಟು ಎಲ್ಲ ತನಕ್ಕೆ ನಮ್ಮಡಲ್ಲಿ ನೂರಾರು ತಪ್ಪು ಬಂತಿತ್ತು ತಪ್ಪು ಕೊಪ್ಪು ಮಾಡಿದ್ವಿ ಆ ಗುರು ಕಾರಣನು ಈಶ್ವರಕ್ಕೆ ತಪ್ಪ ಕಾವೇರಮ್ಮೆಯು ನಮ್ಮನಜ್ಜಿ ಗುರು ಕಾರಣ ಅದಕ್ಕೆ ಎಲ್ಲ ಉದ್ಪು ಮದಿಪ್ಪು ತಂದಿತ್ತು ಕಾಪಾಡುಂಡು ನಂಗಡ ಬಾಲೆಕಾರ ಮಿಂಜಕ್ಕೆ ಎಲ್ಲಿ ಬಾಟೆ ಬಡಿಕೆ ಪೋನಲ್ಲಿಯು ಏದೇ ಕಟ್ಟಿ ಕಾಳದಕ್ಕೆ ಪೋನಲ್ಲಿಯು ಜಯ ಗಳಿಸಿತು ಜಯ ಪಡೆದಿತ್ತು ಬಪ್ಪನಿಕ್ಕೆ ಆಶೀರ್ವಾದ ಮಾಡೋದು ಆ ಮಮ್ಮರಿಗೆ ಗುರು ಕಾರಣನ ಓಡಿತು ನಂಗೆ ಕಡೆ ಇಟ್ಟವಾ
ಪೂರ್ವಜಗಳ ಪ್ರಾಚೀನ ಸಂಸ್ಕೃತಿಯ ಹಾಗೆ ನಮ್ಮ ಗದ್ದೆ ನಾಟಿ ಎಲ್ಲ ಆದ ಮೇಲೆ ಸೆಪ್ಟೆಂಬರ್ 3ರಂದು ನಾವು ಕೈಲು ಮುಹೂರ್ತ ಅಂತ ಹೇಳೋ ಒಂದು ಹಬ್ಬವನ್ನು ಆಚರಿಸುತ್ತೇವೆ. ಆ ದಿವಸ ಮುಖ್ಯವಾಗಿ ನಾವು ಗೋಪೂಜೆ ಅಂದರೆ ನಾವು ಯುದ್ಧ ಎತ್ತುಗಳನ್ನು ತೊಳೆದು ಅವುಗಳನ್ನು ಸ್ವಚ್ಛ ಮಾಡಿ ಅವುಗಳ ಹೆಗಲಿನಿಂದ ನೊಗವನ್ನು ಹಾಕಿ ತೆಗೆದು ಅವುಗಳಿಗೆ ಸ್ವಾತಂತ್ರ್ಯ ಘೋಷಣೆಯನ್ನು ಮಾಡ್ತೀವಿ. ಅಲ್ಲಿಂದ ಎತ್ತುಗಳು ಸ್ವತಂತ್ರವಾಗಿ ಇರುತ್ತವೆ. ಅದು ಬೆಳಗಿನ ಹೊತ್ತಿನಲ್ಲಿ ಆಗುತ್ತದೆ. ಅನಂತರ ನಾವು ವರ್ಷದಿಂದ ವರ್ಷಕ್ಕೆ ನಮ್ಮ ವ್ಯವಸಾಯಕ್ಕೆ ಬಳಸಿದಂಥ ವ್ಯವಸಾಯೋಪಕರಣಗಳನ್ನು ತೊಳೆದು ಮುಂದಿನ ವರ್ಷಕ್ಕೆ ಸಂಗ್ರಹ ಮಾಡಿ ಇಡುವಂಥದ್ದಕ್ಕೆ ಅದಕ್ಕೆಲ್ಲ ತಕ್ಕ ಯೋಗ್ಯ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಇನ್ನು ಮುಂದಿನ ವರ್ಷಕ್ಕಿರೋದನ್ನು ರಕ್ಷಿಸಿ ಇಡುತ್ತೇವೆ. ಆ ಕಾರ್ಯಕ್ರಮವನ್ನು ಇವತ್ತು ಇಟ್ಟುಕೊಂಡಿದ್ದೇವೆ. ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ನಾವು ಪೂಜೆಯನ್ನು ಮಾಡಿ ಆಗಿದೆ. ಇದರಲ್ಲಿ ನೋಡಿ ಕೆಲವು ಬಹಳ ಮುಖ್ಯವಾದಂತಹ ವ್ಯವಸಾಯ ಉಪಕರಣಗಳನ್ನು ಹೇಳ್ತೇನೆ. ಎತ್ತಿನ ಕೊಕ್ಕತ್ತಿಗಿಡುವಂಥ ನೊಗ, ಇದು ನೇಗಿಲಿಗೆ ಬಳಸುವುದು ಉಯ್ಯಪ್ಪಾರು ಅಂತ ಹೇಳ್ತೇವೆ. ಇದು ಮರ ಹೊಡೆಯುವುದು, ಇದನ್ನು ಕಾಯೆ ಅಂತ ಹೇಳ್ತೇವೆ. ಅದಕ್ಕೆ ಜೋಡಿಸುವಂಥದ್ದು ಬೊಳ್ಳಾಂಗೆ ಅಂತ ಹೇಳ್ತೇವೆ. ಇನ್ನು ಮತ್ತು ಹೀಗೆ ನೋಡಿದರೆ ಎಲ್ಲ ಇನ್ನು ಒಳಗೆ ನಾವು ನಮ್ಮ ಯುದ್ಧೋಪಕರಣಗಳನ್ನು ಒಳಗೆ ಮಾಡ್ತೇವೆ. ಈ ವ್ಯವಸಾಯಕ್ಕೆ ಸಂಬಂಧಪಟ್ಟವುಗಳನ್ನು ಇಲ್ಲಿ ಹೊರಗೆ ಮಾಡೋದ್ರಿಂದ ಭಾಳ ಪ್ರಾಚೀನ ಕಾಲದಿಂದ ಬಂದ ಪದ್ಧತಿ. ಇನ್ನು ಇವೆಲ್ಲ ಅಡುಗೆ ಮನೆ, ಪ್ರಾಚೀನ ಅಡುಗೆ ಮನೆಯಲ್ಲಿ ಇದ್ದಂತಹ ವಸ್ತುಗಳು, ಅನೇಕವು ಮಲಗುವ ಕೋಣೆಯಲ್ಲಿರುವಂಥ ವಸ್ತುಗಳು, ಅನೇಕವು ಅಟ್ಟದ ಮೇಲಿರತಕ್ಕಂಥ ವಸ್ತುಗಳು. ಇದರಲ್ಲಿ ಅಡುಗೆ ಮನೆಯಲ್ಲಿರತಕ್ಕಂಥ ವಸ್ತುಗಳು ನಿಮಗೆ ಕಾಣುತ್ತದೆ ಎಲ್ಲ ಈ ಎಲ್ಲ ಮಣ್ಣೆ. ಆ ಕಾಲದಲ್ಲಿ ಲೋಹ ಇರಲಿಲ್ಲ, ಭಾಳ ಅಪರೂಪ ಇದ್ದಿರ್ಬೋದು, ದೊಡ್ಡ ಶ್ರೀಮಂತರಲ್ಲಿ ಇದ್ದಿರ್ಬೋದೇನೋ. ಅಂತೂ ಎಲ್ಲ ಮಣ್ಣಿನ ವಿಶೇಷವಾದಂತಹ ಪಾತ್ರೆಗಳನ್ನು ಕಾಣ್ತೀರಿ. ಇಲ್ಲಿ ನೋಡಿ, ಇದರ ಹೆಸರು ಚೇತಲ ಅಂತ ಹೇಳ್ತೇವೆ. ಇದರ ಒಳಗೆ ಎಲ್ಲ ಇನ್ಬಿಲ್ಟ್ ವ್ಯವಸ್ಥೆ ಇದೆ. ಅದನ್ನು ನಾವು ಏನು ಹೇಳ್ತೇವೆ, ಪ್ರೆಷರ್ ಕುಕ್ಕರ್. ಕೋಟ ಕುಡಿಕೆ ಅಂದರೆ 2 ಭಾಗ ಇರ್ತದೆ. ಒಂದು ಭಾಗ ನೀರಿರೋದು, ಮತ್ತೊಂದು ಭಾಗ ಒದ್ದೆ ಮರಳಿರೋದು. ಆ ಒದ್ದೆ ಮರಳಿನಲ್ಲಿ ನಮ್ಮ ಮಾಂಸ, ಮೀನು, ತರಕಾರಿ ಕೆಡದ ಹಾಗೆ ಇಡುವಂಥ ವ್ಯವಸ್ಥೆ. ಕೆಲವು ದಿವಸಗಳವರೆಗೆ ಹಾಗಾಗಿ ಒಂದು ಥರದ ಟೆಂಪರೇಚರನ್ನು ಕಾಪಾಡುವಂಥ ವ್ಯವಸ್ಥೆ ಇತ್ತು. ಆ ಕಾಲದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿ ಹೋಗಿದೆ. ಇದೆಲ್ಲ ಪ್ರಾಚೀನ ಕಾಲದ ಅಡುಗೆ ಮನೆಯಲ್ಲಿ ಬಳಸುತ್ತಿದ್ದಂತಹ ಪದಾರ್ಥ. ಇವುಗಳೆಲ್ಲ ಧಾನ್ಯಗಳ ಅಳತೆ. ಇದೆಲ್ಲ ದ್ರವ ಪದಾರ್ಥಗಳ ಅಳತೆ. ಸೇರು, 2 ಸೇರು, 4 ಸೇರು, 5 ಸೇರು, ಹೀಗೆ ದ್ರವ ಪದಾರ್ಥಗಳ ಅಳತೆಗೆ ಬಳಸುತ್ತಿದ್ದರು. ಇದೆಲ್ಲ ಪ್ರಾಚೀನ ಕಾಲದ ಮರದ ದುಡಿಗಳು. ಈಗೆಲ್ಲ ಲೋಹದ ದುಡಿಗಳು, ಆಗ ಮರದ ದುಡಿಗಳು. ಜರಿತಾರಿ ಸೀರೆಗಳನ್ನು ಇಡುವಂಥದ್ದು. ಈಗೆಲ್ಲ ಥರದ ಸೂಟ್ ಕೇಸುಗಳು ಬಂದಿವೆ. ಇದು ಬಹಳ ಪ್ರಾಚೀನ ಕಾಲದಲ್ಲಿ ಮಹಿಳೆಯರ ಬಟ್ಟೆ ಬರೆ ಇಟ್ಟುಕೊಳ್ಳುವಂಥದ್ದು. ಹಾಗೆ ನೋಡಿ, ಇದು ಕೂಡ ಬಟ್ಟೆ ಬರೆ ಇಟ್ಟುಕೊಳ್ಳುವಂತಹ. ಇದಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಈ ಕೆಳಗಿದ್ದಕ್ಕೆ 600 ವರ್ಷಗಳ ಇತಿಹಾಸ. ಮತ್ತು ಇದೆಲ್ಲ ನಮ್ಮ ಚಿನ್ನಾಭರಣಗಳನ್ನು ಇಟ್ಟುಕೊಳ್ಳುವಂಥದ್ದು. ಆಗ ತುಂಬ ಇರೋದಿಲ್ಲಲ್ಲ, ಎಲ್ಲ ಬೆತ್ತದಿಂದ ಮಾಡಿದ್ದು. ಚಿನ್ನದ ನಾಣ್ಯ, ಬೆಳ್ಳಿಯ ನಾಣ್ಯ, ಇದೆಲ್ಲ ನಾಣ್ಯಗಳನ್ನು ಸಂಗ್ರಹಿಸಿದರು. ಇದೆಲ್ಲ ಆ ಕಾಲದ ಜ್ಯುವೆಲ್ಸ್, ಆಭರಣಗಳನ್ನು ಇಟ್ಟುಕೊಳ್ಳುವಂತಹ ಎಲ್ಲವೂ ಬೆತ್ತ. 2 ಒಳಗೆ ಒಂದು ನಮ್ಮ ಇಸ್ತ್ರಿ 2 ಲೇಯರ್ ಇರ್ತದೆ. ಅದು ಇವೆಲ್ಲ ಕೊಮ್ಮೆಗಳು. ಬೆಲ್ಲ, ಉಪ್ಪು, ಒಣಗಿದ ಮಾಂಸ, ಮೀನು, ಇವುಗಳನ್ನೆಲ್ಲ ಸಂಗ್ರಹಿಸಿರುವಂಥದ್ದು.
ಮತ್ತು ಇವೆಲ್ಲ ಬೆತ್ತದ ಪೆಟ್ಟಿಗೆಗಳು. ಇದೆಲ್ಲ ನಿಮಗೆ ಗೊತ್ತಿರುವುದು. ಇದು ಶಾವಿಗೆ ಒರಳುಗಳು. ಶಾವಿಗೆ ಒರಳು, ಶಾವಿಗೆ ಮಾಡುವಂಥದ್ದು. ಇದು ಅವಲಕ್ಕಿ ಕುಟ್ಟುವ ಒನಕೆ, ಅವಲಕ್ಕಿ ಮಾಡುವ ಒನಕೆ. ಇದು ನಮ್ಮ ಭತ್ತ ಕುಟ್ಟುವ ಒನಕೆ. ಇದು ಎಲ್ಲೆಲ್ಲೂ ಇರುವಂಥದ್ದು. ಇದು ಮೊಸರು ಕಡೆಯುವಂತಹ ಮೊಸರು ಕುಟ್ಟಿ. ಇಲ್ಲಿ ನೋಡಿ ಮೇಲೆ, ಇದು ಮನೆಗಳಲ್ಲಿ ಸರಾಯಿ ಮಾಡಿ ಮಳೆಗಾಲಕ್ಕೆ ಸ್ವಲ್ಪ ಶೇಖರಿಸಿ ಇಟ್ಟುಕೊಳ್ತಿದ್ದರು. ಇದು ಎತ್ತುಗಳ ಬೀಜ ಒಡೆಯುವಂಥ ಒಂದು ಯಂತ್ರ, ಉಪಕರಣ ಆ ಕಾಲದಲ್ಲಿ. ಇದು ನಮ್ಮ ತೊಟ್ಟಿಲು. ಅಲ್ಲಿ ನೋಡಿ ಅವೆಲ್ಲ ಮಳೆಗಾಲದ ಮೀನು ಹಿಡಿಯುವಂಥ, ನಾವು ಕೊಡ ಅಂತ ಹೇಳ್ತೇವೆ, ಕೊಡ, ಕೋರಿಯ, ಇದಲ್ಲ. ಅವೆಲ್ಲ ಗೊರಗಗಳು ನಮಗೆ ಮಳೆಗಾಲದಲ್ಲಿ, ಅದೇ ಕೊಡೆ ಇಲ್ಲಲ್ಲ ಆ ಕಾಲದಲ್ಲಿ. ಇದೆಲ್ಲ ಅವೆಲ್ಲ ಮೀನು ಹಿಡಿಯುವಂಥ ಪರಿಕರಗಳು. ಇದು ಜೇನಿನ ಮಡಿಕೆ. ಇದರಲ್ಲೇ ಜೇನು ಸಾಕಣೆ ಮಾಡುತ್ತಿದ್ದಿದ್ದು. ಇದರೊಳಗೆ ಒಂದೊಂದು ಮನೆಯಲ್ಲಿ 50-60 ಜೇನು ಮಡಿಕೆ ಇರ್ತಿತ್ತು. 100, 200, 300 kg ಜೇನು ತೆಗಿತಾ ಇದ್ದೆವು ನಾವೆಲ್ಲ. ಜೇನು ಮಡಿಕೆ. ಇದೆಲ್ಲ ವಿಧ ವಿಧವಾದ ಸಂದೂಕಗಳು. ಒಂದಾಯ ಸಂದೂಕ, ಬೇರೆ ಬೇರೆ ಥರದ ಸಂದೂಕಗಳು. ದೊಡ್ಡವರದು, ಇದು ಸಣ್ಣ ಮಕ್ಕಳದು, ಚಿಕ್ಕ ಮಕ್ಕಳಿಗೆ. ಇದು ತೂಕದ ಅಳತೆ. 1/4 ಮಣ, 1 ಹಾನಿ. ಕೊಡವ ಭಾಷೆಯಲ್ಲಿ ಪಾನಿ, ಕನ್ನಡದಲ್ಲಿ ಹಾನಿ ಅಂತ ಹೇಳ್ತಾರೆ. ಅಂದರೆ ಈಗಿನ ಸುಮಾರು 2.5 kg ಬರ್ತದೆ. ಇದು 1 ಸೇರು. ಇದು 1 ಪಾವು ತೂಕದ ಅಳತೆ. 1/4 ಮಣ, 1 ಹಾನಿ, 1 ಸೇರು, 1/4 ಸೇರು. ನನ್ನಂಥ ಅಜ್ಜಂದಿರು ಎಲೆ ಅಡಿಕೆ ಜಗ್ಗಿಲಿಕ್ಕೆ ಅದು ಹೊಸದು ನಮೂನೆ. ಇದು ಮರದ್ದು ಮಾಡ್ಕೊಳ್ತಿದ್ರು. ಅಡಿಕೆ ಕಚ್ಚಕ್ಕೆ ಹಲ್ಲಿರಕ್ಕಿಲ್ಲಲ್ಲ, ಇದರಲ್ಲಿ ಜಜ್ಜಕ್ಕೆ ಮಾಡ್ಕೊಳ್ತಿದ್ರು. 2002ರಲ್ಲಿ ಸಂಗ್ರಹಿಸಿದ್ದು. ಇದರಲ್ಲಿ ನೋಡಿ ಬೆಂದು ಹೋದ ಅಕ್ಕಿ. ಸುಮಾರು 500 ವರ್ಷಗಳ ಇತಿಹಾಸ ಇದು. ಈಶ್ವರಕ್ಕೆ ತಪ್ಪಂಡ ಕಟ್ಟಪ್ಪಣ ಪ್ರಕಾರ ಬೊಮ್ಮಾರೆ ಕೊಡಗಲು ನಡೆದು ಬಂದ ನಂಗಳ ಹಳೆಯ ಪದ್ಧತಿ ನನಕ್ಕೆ ಇಂದು ಬೇರಾಟ ಕೊಡಿಂಜಿ ನಂಗ ಬಾಳೆ ಬರ್ಚಿ ಕತ್ತಿ ತೊಕ್ಕು ಅಂಬು ಬಿಲ್ಲನ ಕು ಮಾಡಿ ಉಳುಪಿತ್ತು ಕತ್ತಿ ಮುಕ್ಕಿ ನಂಗ ಈ ಪೂಜೆ ನಡಿತು ಆಯುಧ ಪೂಜೆ ಮಾಡಿ ಆಯ್ತು. ಈಗ ನಂಗ ಈ ಆಯುಧ ತಂದು ಗುರುಮಂದಕ್ಕೆ ಒಬ್ಬ ಏರ್ಪಾಡು ಮಾಡುವ. ಈಗ ಆಯುಧನ ಕುಕ್ಕರೆ ಕಟ್ಟು ಕೊಡುವ ಪದ್ಧತಿ ಅಂದನೆ ಕೊಡ್ಪಾನು ಮಿಯ್ಯ ನಂಗೆ ಆ ವಾಟದೇವ ಅಯ್ಯಪ್ಪನು ವಾಟಚವನು ನನ್ನ ಗುರುಗಾರನುಂಡು ಆಶೀರ್ವಾದ ಇತ್ತು. ಎಲ್ಲಿ ಪೋಚಂಜು ಓನಲ್ಲಿ ಬಟ್ಟುಕೋಳಿ ಕೊಂಡ ಬಪ್ಪಂತ ಪುಣ್ಯ ಕೀರ್ತಿನ ಇದಕ್ಕೆ ಈ ಒಕ್ಕಡ ಬಂಬಂಗಕ್ಕೆ ಕರಂಡು ಬಿಟ್ಟುಂಡು ನನಗೆ ಆಯುಧ ಅಡೆ ನೀತಿತ್ತು. ಚೆನ್ನ ಅಡೆ ನೀತಿತ್ತು.
ತಂಡ పందికు నరికు అణగండ పంది నరి ಎದುಪಾಂಜಕ್ಕ ಆನ ಕಣಿಲಿ ಕೇರಿಲತ್ತೆ ಕಟ್ಟಿತ್ತು ದೊಣ್ಣೆಲತ್ತೆ ಬಡಿಸಿತ್ತು ಕಣಿ ಬಾಯಿಸಿಡ್ತ ಅನ್ಕೊಳ್ಳುವಂಥ ಸಾಹಸ ಮಾಡೋಂಡು ಅದಲ್ಲತ್ತೆ ಶತ್ರುನ ಎಣಗತ್ತೆ ಶತ್ರು ಎಣಗಿಚ್ಚಂಗಿ ಉಪಾಯದಲ್ಲಿ ಗುರು ಕಣಂಗೆ ಅಂದರೆ ದೇವಳ ಬರಿಯತ್ತೆ ರಾಜನ ಬಿಲಿಯತ್ತೆ ಕೂಳಿನ ಬದುಕತ್ತೆ ಬೆಚ್ಚಬಡಿ ಮಿತ್ರಂದು ತೊಣೆ ಆಯ್ತು ಬೆಚ್ಚಬಡಿ ತರ್ತಿದ್ದು ಬಟ್ಟೆ ಕಾಳ ಹೇಳ್ತಾವ ಒಬ್ಬರು ಕೀರ್ತಿನಿ ಏದು ಶತ್ರು ಬಾತೆಂಗಿಯು ಶತ್ರುನ ಅಡಕಿದ್ದು ಗೆದ್ದಿದ್ದು ಪಂಗಗಳು ಹೇಳ್ತಾ ಬರು ಏದೇ ಶತ್ರು ಬಾತೆಂಗಿಯು ಕೆತ್ತಿ ಸೂರ ಇಟ್ಟಿತ್ತು ಒಕ್ಕಡ ಪಂಗಗಳು ಹೇಳ್ತಾ